ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ಹರವೆ ಸೊಪ್ಪು ಅಂದರೆ ಕೆಂಪು ಹರವೆ ಮತ್ತು ಪಾಲಕ್ ಸೊಪ್ಪು ಇವೆರಡನ್ನ ಒಟ್ಟಿಗೆ ಸೇರಿಸಿ ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಅದರ ಜೊತೆಗೆ ಸಾಫ್ಟ್ ಆದ ಚಪಾತಿಯನ್ನು ಕೂಡ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ. ಎರಡೂ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡು ಪಲ್ಯ ಮಾಡೋದು. ಹೇಗೆ ಸೊಪ್ಪನ್ನ ಸೋಸ್ಕೊಳ್ಳೋದು ಅಂತ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಪಾಲಕ್ ಸೊಪ್ಪನ್ನು ಈ ರೀತಿಯಾಗಿ ಚೆನ್ನಾಗಿ ಸೋಸ್ಕೋಬೇಕು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಈ ಸೊಪ್ಪು. ಹಾಗೆ ಅದರ ಜೊತೆಗೆ ಇದು ರೆಡ್ ಹರವೆ ಇನ್ನೂ ಸೋಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಬೇರೆ ಸೊಪ್ಪು ಮತ್ತು ಹುಲ್ಲುಗಳೆಲ್ಲ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಬಿಡಿ ಬಿಡಿ ಮಾಡಿಕೊಂಡು ಸೋಸ್ಕೋಬೇಕು. ಈ ಸೊಪ್ಪು ಸ್ವಲ್ಪ ಕಟ್ಟಾಗಿ ವೇಸ್ಟ್ ಆಗಿರೋದು, ಹಾಗೆ ನೋಡಿ ಈ ರೀತಿಯಾಗಿ ಸೋಸ್ಕೊತಾ ಇದ್ದೀನಿ. ಹಾಗೆ ಇದೇ ರೀತಿಯಾಗಿ ಎಲ್ಲ ಸೊಪ್ಪುಗಳನ್ನ ಬೇರುಗಳನ್ನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಸೋಸ್ಕೋಬೇಕು. ಎಲ್ಲ ಸೊಪ್ಪುಗಳನ್ನ ಸೋಸ್ಕೊಂಡಾಗಿದೆ. ಹಾಗೆ ವಾಶ್ ಮಾಡ್ಕೊಂಡು ಕೂಡ ಬಂದಿದ್ದೀನಿ. ಈಗ ಈ ಎರಡು ಸೊಪ್ಪಿನ ಜೊತೆಗೆ ನಾನಿಲ್ಲಿ ಹಸಿ ಬಟಾಣಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಮುಂಚೆನೇ ಬೇಯಿಸ್ಕೊಂಡಿರೋದು. ಯಾಕೆ ಅಂತ ಹೇಳಿದ್ರೆ ಸೊಪ್ಪು ಸ್ವಲ್ಪ ಬೇಗ ಬೇಯೋದ್ರಿಂದ ಬಟಾಣಿ ನಿಧಾನಕ್ಕೆ ಬೇಯೋದು. ಹಾಗಾಗಿ ಪಲ್ಯ ಮಾಡೋಕ್ಕೆ ಬೇಕಾಗಿರೋ ವಸ್ತುಗಳು ಹಸಿಮೆಣಸಿನ್ಕಾಯಿ, ಆಮೇಲೆ 2 ಈರುಳ್ಳಿ, 2 ಟೊಮೆಟೊ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಸೊಪ್ಪು ಪಲ್ಯನ ಮಾಡ್ತಾ ಇರೋದು. ಮೊದಲಿಗೆ ಸೊಪ್ಪನ್ನ ಯಾವ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ನಾವಿಲ್ಲಿ ಒಟ್ಟಿಗೆ ಸೇರಿಸ್ಕೊಂಡು ಕಟ್ ಮಾಡ್ತಿದ್ವಿ, ಈಸಿ ಆಗಲಿ ಅಂತ ಹೇಳಿಬಿಟ್ಟು. ಇವಾಗ ಕಟ್ ಮಾಡಿದ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ಹಾಗೆ ಹರವೆ ಸೊಪ್ಪನ್ನು ಕೂಡ ಇದೇ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀವಿ. ಇವಾಗೆಲ್ಲ ಸೊಪ್ಪು ಕಟ್ ಮಾಡಿ ಆಗಿದೆ. ಇವಾಗ ಒಗ್ಗರಣೆಗೆ ನಾವಿಲ್ಲಿ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಮತ್ತು ಬೆಳ್ಳುಳ್ಳಿನ ಕೂಡ ಈ ರೀತಿಯಾಗಿ ಜಜ್ಕೊಳ್ಳುವ. ಹಾಗೆ ಹಸಿಮೆಣಸಿನ್ಕಾಯಿನ ನಾವಿಲ್ಲಿ 5 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ತಿದ್ದೀವಿ. ಇವಾಗ ಸ್ಟವ್ ಮೇಲೆ ಪಾತ್ರೆ ಇಡುವ. ಈ ಪಾತ್ರೆ ಕಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಿದ್ದೀವಿ. ಎಣ್ಣೆ ಕಾದ ನಂತರ ಸಾಸಿವೆ ಸ್ವಲ್ಪ, ಹಾಗೆ ಅದರ ಜೊತೆಗೆ ಜೀರಿಗೆನೂ ಸ್ವಲ್ಪ, ಮತ್ತು ಜಜ್ಜಿದ ಬೆಳ್ಳುಳ್ಳಿ, ಹಾಗೆ ಕಟ್ ಮಾಡಿದ ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಹಾಕಿದ ನಂತರ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಸ್ವಲ್ಪ ಕೆಂಪಗೆ ಬಂದ ನಂತರ ಕಟ್ ಮಾಡಿದ ಟೊಮೆಟೊನೂ ಕೂಡ ಹಾಕ್ಕೊತಾ ಇದ್ದೀವಿ. ಹಾಗೆ ಇದನ್ನು ಕೂಡ ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೋಬೇಕು. ಸ್ವಲ್ಪ ಟೊಮೆಟೊ ಕೂಡ ಕೆಂಪಗೆ ಬಂದ ನಂತರ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀವಿ. ಹಾಗೆ ಅದರ ಜೊತೆಗೆ ಹಸಿ ಬಟಾಣಿನೂ ಕೂಡ ಹಾಕ್ಕೊತಾ ಇದ್ದೀವಿ. ಈ ಬಟಾಣಿ ಸ್ವಲ್ಪ ನಾವು ಬೇಯಿಸಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ದಲ್ಲ ಆಗಲೇ. ನಿಧಾನಕ್ಕೆ ತಿರುಗಿಸಿದ ನಂತರ 2 ಸ್ಪೂನು ಪೆಪ್ಪರ್ ಪೌಡರ್, ಹಾಗೆ ಅರಿಶಿಣ ಪೌಡರ್ ಒಂದು ಸ್ವಲ್ಪ, ಹಾಗೆ ಖಾರದ ಪುಡಿ ನೋಡಿಕೊಂಡು ಸ್ವಲ್ಪ ಹಾಕ್ಕೊತಿದ್ದೀವಿ. ಮತ್ತು ಗರಂ ಮಸಾಲೆ ಪೌಡರು ಇವಿಷ್ಟನ್ನು ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೋಬೇಕು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ನೋಡ್ಕೊಂಡು ಹಾಕ್ಕೊತಾ ಇದ್ದೀವಿ. ಮತ್ತು ನಿಧಾನಕ್ಕೆ ತಿರುಗಿಸ್ಕೋಬೇಕು. ಇವಾಗ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ. ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಡುವ. ನೋಡಿ ಇವಾಗ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿದಿದೆ. ಕಟ್ ಮಾಡಿದ ಸೊಪ್ಪನ್ನ ಆ ಪಾಕದ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಸ್ವಲ್ಪ ಜಾಸ್ತಿ ಇವಾಗ ಕಾಣಿಸ್ತಿದೆ. ಆಮೇಲೆ ಬೆಂದ ನಂತರ ನೀರು ಇಳಿದು ಸ್ವಲ್ಪ ಕಮ್ಮಿನೇ ಕಾಣಿಸುತ್ತೆ. ಹಾಗೆ ಪಾಕ ಸೊಪ್ಪುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಡಿ ಹಿಡಿಯದ ಹಾಗೆ ಇವಾಗ ಮುಚ್ಚಿಡುವ. ಅದು ಬೇಯ್ತಿರುವ ತನಕ ನಾವಿಲ್ಲಿ ಚಪಾತಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಉಪ್ಪು ಹಾಕ್ಕೊಂಡು ಎಣ್ಣೆನೂ ಕೂಡ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಚೆನ್ನಾಗಿ ಲಟ್ಟಿಸ್ಕೋಬೇಕು. ನೋಡಿ ಸೊಪ್ಪು ಕೂಡ ಆ ಕಡೆಯಿಂದ ಬೇಯ್ತಾ ಇದೆ. ನೋಡಿ ಬೆಂದು ಆಗಿದೆ. ಸ್ವಲ್ಪ ಹಾಗೆ ತಿರುಗಿಸ್ಕೊಳ್ವ. ಹಾಗೆ ಇವಾಗ ಚಪಾತಿ ಕೂಡ ಕಲಸಿ ಇಟ್ಟಾಗಿದೆ. ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು. ಚಪಾತಿ ಉಂಡೆ ಕೂಡ ಸ್ಮೂತಿಯಾಗಿ ಚೆನ್ನಾಗಿದೆ, ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ.
ಹಾಗೆ ಸ್ವಲ್ಪ ಹುಡಿ ಹಾಕ್ಕೊಂಡು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಪ್ಯಾನ್ ಇಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕೋಬೋದು. ನಾವಿಲ್ಲಿ ತುಪ್ಪವನ್ನು ಅದರ ಮೇಲೆ ಸವರ್ಕೊಳ್ತಾ ಇದ್ದೀವಿ. ಇದು ಬಿಸಿಯಾದ ಮೇಲೆ ಮಾಡಿದ ಚಪಾತಿನ ಅದರ ಮೇಲೆ ಹಾಕ್ಕೊತಿದ್ದೀವಿ. ಒಂದು ಸ್ವಲ್ಪ ಹೊತ್ತು ನಿಧಾನಕ್ಕೆ ಕೆಂಪಗೆ ಬರೋ ಹಾಗೆ ತಿರುಗಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಚಪಾತಿ ಕೂಡ ಸಾಫ್ಟಾಗಿ ಚೆನ್ನಾಗಿದೆ. ತುಪ್ಪದ ಸ್ಮೆಲ್ ಕೂಡ ಘಮ್ ಅಂತ ಬರ್ತಾ ಇದೆ ಅದರ ಜೊತೆಗೆ. ಹಾಗೆ ಎಲ್ಲ ಮಾಡಿರೋ ಚಪಾತಿಗಳನ್ನ ಕೂಡ ಇದೇ ರೀತಿಯಾಗಿ ಕಾಯಿಸ್ಕೊಂಡು ಹಾಟ್ ಬಾಕ್ಸಿಗೆ ಹಾಕ್ಕೊಳ್ತೀವಿ. ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು. ಆವಾಗ ಪಾತ್ರೆ ಫುಲ್ ಸೊಪ್ಪು ಕಾಣಿಸ್ತಾ ಇತ್ತು. ಇವಾಗ ಬೆಂದ ನಂತರ ನೋಡಿ ಇಷ್ಟೇ ಎಷ್ಟು ಕಾಣಿಸ್ತಾ ಇದೆ. ಹಾಗೆ ಸ್ಮೆಲ್ ಕೂಡ ಏನೋ ಒಂಥರ ಚೆನ್ನಾಗಿ ಬರ್ತಾ ಇದೆ. ನಾವು ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀವಿ. ಈ ಸೊಪ್ಪಿನ ಪಲ್ಯ ಜೊತೆಗೆ ಸಾಫ್ಟ್ ಆದ ಚಪಾತಿಯನ್ನು ನೆನೆಸ್ಕೊಂಡು ತಿಂದರೆ ಏನೋ ಒಂಥರ ಚೆನ್ನಾಗಿದೆ. ನಾವು ಕೂಡ ಇಲ್ಲಿ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ನಾವು ಮಾಡಿರೋ ಸಾಫ್ಟ್ ಆದ ಚಪಾತಿ ಮತ್ತು ಸೊಪ್ಪಿನ ಪಲ್ಯ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.